ಬಸವಾದಿ ಶರಣರ ವಚನಗಳನ್ನು ಸಸ್ಯಾಗವಾಗಿ ಹಾಡಿ ನಮ್ಮನ್ನು ಮನದನಿಸಿರ್ತಕ್ಕಂಥ ಎಲ್ಲ ಸಂಗೀತ ಕಲಾವಿದರಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು, ಧನ್ಯವಾದಗಳು. ಆತ್ಮೀಯ ಶರಣಬಂಧುಗಳೇ, ಶರಣರಾಗಿರ್ತಕ್ಕಂಥ ಚನ್ನಬಸಪ್ಪ ಕಾಳಣ್ಣವರು ಸಾಕಿನ ಸತ್ತೋರು ಇವರು ಶ್ರೀ ಗುರು ಬಸವ ಮಹಾಮನಿಗೆ ದಾಸೋಹಿಗಳು. ಅವರು ಬಂದು ಪರಮ ಪೂಜೆಯಿಂದ ಒಂದು ಗೌರವ ಸನ್ಮಾನವನ್ನು ಪಡೆಯಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳ ಅಪರೂಪಕ್ಕೆ ಬಂದಿದ್ದಾರೆ ಅಂತ ಪೂಜೆರು ಹೇಳ್ತಾ ಇದ್ದಾರೆ. ಪೂಜೆಯ ಕಾರ್ಯ ನಿಮಿತ್ತ ಕೆಲಸದ ಒತ್ತಡ ಮುಖಾಂತರ ಅವರಿಗೆ ಬರಲಿಕ್ಕೆ ಆಗಿರಲಿಕ್ಕಿಲ್ಲ. ಆದರೂ ಇವತ್ತು ಬಸವ ಜಯಂತಿಯ ಸಂದರ್ಭದಲ್ಲಿ ಆಗಲಿದ್ದಾರೆ. ಪರಮ ಪೂಜೆಯ ಆಶೀರ್ವಾದ ಸದಾ ಅವರಿಗೆ ಇರಲಿ ಅಂತ ಆಶಿಸುತ್ತಾ ಪರಮ ಪೂಜೆಯಿಂದ ಅವರಿಗೆ ಈಗ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ವಚನ ಸಂಗೀತ ಕಾರ್ಯಕ್ರಮವನ್ನು ಪಡೆದಿರ್ತಕ್ಕಂಥ ಎಲ್ಲ ಕಲಾವಿದರು ಪರಮ ಪೂಜೆಯಿಂದ ಗೌರವ ಸನ್ಮಾನವನ್ನು ಮತ್ತು ಆಶೀರ್ವಾದವನ್ನು ಪಡೆಯಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ವಿದ್ವಾನ್ ಪಿ ಸುಬ್ರಹ್ಮಣ್ಯ, ವಿದ್ವಾನ್ ಕೆ ನಂಜುಂಡಯ್ಯ, ವಿದ್ವಾನ್ ಪಿ ಸುಬ್ರಹ್ಮಣ್ಯ ನಿವೃತ್ತ ಸಂಗೀತ ಶಿಕ್ಷಕರು, ಬೆಂಗಳೂರು, ಇವರಿಗೆ ಪರಮ ಪೂಜೆಯಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರಂತೆ ವಿದ್ವಾನ್ ಕೆ ನಂಜುಂಡಯ್ಯ, ಅದು ವಿದ್ವಾನ್ ಕೆ ಹೌದಲ್ಲ. ಶರಣ ಶ್ರೀ ರಾಮಲಿಂಗಪ್ಪ ಪಾಟೀಲ್ ಸಂಗೀತ ಕಲಾವಿದರು, ಬೆಂಗಳೂರು. ಶರಣ ರಾಮಲಿಂಗಪ್ಪ ಪಾಟೀಲ್ ಅವರು ಬಹಳ ಸಕ್ರಿಯವಾಗಿ ದೇವರ ಅಂತಕ್ಕಂಥ ಮೂಢನಂಬಿಕೆಯನ್ನು ನಿವಾರಿಸತಕ್ಕಂಥ ವಚನವನ್ನು ಬಹಳ ಸುಶ್ರಾಯವಾಗಿ ಹಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಪರಮ ಪೂಜೆಯಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದರಂತೆ ವಿದ್ವಾನ್ ಜಿ ಕೇಶವಮೂರ್ತಿ ಸಂಗೀತ ಶಿಕ್ಷಕರು, ಬೆಂಗಳೂರು, ಇವರು ಬಂದು ಪರಮ ಪೂಜೆಯಿಂದ ಗೌರವ ಸನ್ಮಾನ ಸ್ವೀಕರಿಸಬೇಕಂತ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ
ಓಂ ಶ್ರೀ ಗುರು ಬಸವ. ಅದರಂತೆ ನಮ್ಮವರೇ ಆಗಿರ್ತಕ್ಕಂಥ ಶರಣಶ್ರೀ ಮಡಿವಾಳಯ್ಯ ಹಿರೇಮಠ್ ಸಂಗೀತ ಕಲಾವಿದರು ಗರಗ್ ಇವರು ಬಂದು ಪರಮ ಪೂಜರಿಂದ ಗೌರವ ಸನ್ಮಾನವನ್ನು ಪಡೆಯಬೇಕು. ದಾಸೋಹ ಕೂಡ ಮಾಡಿದ್ದಾರೆ. ಹೌದು, ದಾಸೋಹ ಕೊಟ್ಟಿದ್ದಾರೆ ನೋಡ್ರಿ. ಮಡಿವಾಳಯ್ಯ ಹಿರೇಮಠವರು ಶ್ರೀ ಗುರು ಸುಬ್ರಹ್ಮಣ್ಯ ಮಹಾಮನೆಯ ದಾಸೋಹಕ್ಕೆ 10,000 ರೂಪಾಯಿಗಳ ಒಂದು ಕಾಣಿಕೆಯನ್ನು ನೀಡಿದ್ದಾರೆ. ಅವರ ಒಂದು ಈ ಒಂದು ದಾಸೋಹಕ್ಕೆ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಪರಮ ಪೂಜೆಯಿಂದ ಅವರಿಗೆ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ಶರಣ ಬಂಧುಗಳೇ, ಪರಮ ಪೂಜರ ಆಶೀರ್ವಾದಕ್ಕಿಂತ ಪೂರ್ವದಲ್ಲಿ ನಾವು 2 ನವದಂಪತಿಗಳಿಗೆ ನವಜೋಡಿಗೆ ಪರಮ ಪೂಜೆಯಿಂದ ಆಶೀರ್ವಾದ ಆಯಿತಲ್ಲ. ಈಗ ಆಶೀರ್ವಾದಕ್ಕೆ ಪ್ರತಿಯಾಗಿ ಅವರು ಕೃತಜ್ಞತಾಭಾವದಿಂದ ಕೊಪ್ಪಳದ ಶರಣ ವಿಜಯ ಮಹಂತೇಶ್ ಕುರುಡಿ ಅವರು ಆ ಕೃತಜ್ಞತಾಭಾವದಿಂದ 4 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ವ್ಯಕ್ತಪಡಿದ್ದಾರೆ. ಅವರು ಬಂದು ಕೃತಜ್ಞತಾಪೂರ್ವಕ ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸಿದರು. ಓಂ ಗುರು ಬಸವಲಿಂಗಾಯ ನಮಃ. ಎಳಗರು ತಾಯಿ ನರಸಿ ಬಳಲುವಂತೆ ಅಯ್ಯ ನಿಮ್ಮ ನರಸಿ ಬಳಲುತ್ತಿದ್ದೇನೆ. ಅಯ್ಯ ನೀವೆಲ್ಲ ಮನಕ್ಕೆ ಪ್ರಸನ್ನವ ಮಾಡಿ ಕಾರುಣ್ಯವ ಮಾಡಿದಯ್ಯ. ನೀವೆಲ್ಲ ಮನಕ್ಕೆ ನೆಲೆಗನಿಯಾಗಿ ಕಾರುಣ್ಯವ ಮಾಡಿದಯ್ಯ. ನೀವೇನಿದು ಲೇಸನೀಯಯ್ಯ ಅಂಬೆ ಅಂಬೆ ಕೂಡಲ ಸಂಗಮ ದೇವ. ಪ್ರಪ್ರಥಮ ಬಾರಿಗೆ ಬಸವಾನಂದಪ್ಪಗಳವರ ಪ್ರಾಣಾನುಬಂಧಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮುಂದಿರುವಂತಹ ವೀಣಾ ಎಲ್ಗಾರ್ ನಮ್ಮವರೇ, ಬಿ ಕೆ ಚೇತನ್ ಕುಮಾರ್ ಸರ್ ಅವರು, ಬಿ ಕೆ ರೋಗಲ್ವರ್ಗದಲ್ಲಿ ಮಾದೇವಪ್ಪ ಸರ್ ಅವರೇ, ನಾವು ಗಣ್ಯರೇ ಹಾಗೂ ನಡೆಯಲಿರುವಂಥ ಎಲ್ಲ ಶರಣ ಬಂಧುಗಳೇ, ನಾನು ಅಪ್ಪವರ ಸಾಂಗತ್ಯಕ್ಕೆ ಮತ್ತು ಒಡನಾಟಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾದವು ಮತ್ತು ನಾನು ಹೇಗೆ ಒಂದು ಪರಿಪೂರ್ಣ ಅನ್ನೋದಕ್ಕಿಂತ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಮೊದಲಿಗೆ ನಾನು ಅಪ್ಪವರ ಸಂಪರ್ಕಕ್ಕೆ ಬಂದಿದ್ದು ಅಂತಂದರೆ ನಮ್ಮ ಸೋದರ ಮಾವ ಕಾಶಿನಾಥ್ ಅಂದ್ರಾಳವರು. ಕಾಶಿನಾಥ್ ಅಂದ್ರಾಳವರು ಈ ಮನಗುಂಡಿ ಆಶ್ರಮ ಅಂತಂದರೆ ಅವ್ರಿಗೆ ಮತ್ತು ಆಶ್ರಮಕ್ಕೆ ಒಂದು ಅವಿನಾಭಾವ ಸಂಬಂಧ. ಅವರಿಗೆ ಒಂಥರ ಮನೆನೂ ಹೌದು ಮತ್ತು ಒಂದು ಆಶ್ರಮನೂ ಹೌದು ಮಾವನವರಿಗೆ. ಅವ್ರ ಥ್ರೂ ನಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ಮನಗುಂಡಿ ಆಶ್ರಮ ಭಾಳ ಭಾಳ ಹತ್ರ. ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಅಪ್ಪವರ ಒಂದು ಅನುಯಾಯಿಗಳು, ಅಪ್ಪವರ ಡಿಸಿಬಲ್ ಕೂಡ ಹೌದು. ಆ ಒಂದು ಸಂಪರ್ಕದ ಮೂಲಕ ಅಪ್ಪವರ ಸಂಪರ್ಕಕ್ಕೆ ನಾನು ಬಂದೆ. ಅಪ್ಪವರು ನಿಮಗೆಲ್ಲ ಗೊತ್ತಿರುವಂತೆ ಯೋಗ ಮತ್ತು ನಿಸರ್ಗೋಪಚಾರದಲ್ಲಿ ಭಾಳ ನಿಸ್ಸೀಮರು ಮತ್ತು ಭಾಳಷ್ಟು ಡಿಸೀಸನ್ನು ಕ್ಯೂರ್ ಮಾಡಿದಂಥ ಪ್ರಸಿದ್ಧಿ ಮತ್ತು ಸಾಕಷ್ಟು ಉದಾಹರಣೆಗಳು ನಮ್ಮ ಕಂಡುಬಂದಿವೆ. ಅದರಂತೆ ನಾನು ಕೂಡ ಅವರ ಒಂದು ಉಪದೇಶದ ಮತ್ತು ಅವರ ಒಂದು ಚಿಕಿತ್ಸೆಯ ಪ್ರಕಾರ ನಾನು ಕೆಲವೊಂದಿಷ್ಟು ಅನುಸರಿಸಿದ್ದೆ. ಆ ಮೂಲಕ ನಾನು ಭಾಳಷ್ಟು ನನ್ನ ಆರೋಗ್ಯದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಬಂದೆ. ಅವರ ಹಾಕಿಕೊಟ್ಟಂಥ ಯೋಗ ಮತ್ತು ನಿಸರ್ಗೋಪಚಾರದ ಮಾರ್ಗದಡಿಯಲ್ಲಿ ನನಗೆ ಆಸಕ್ತಿ ಬಂದು ಯೋಗ ವಿಜ್ಞಾನದಲ್ಲಿ MSc ಪದವಿಯನ್ನು ಪಡ್ಕೊಂಡಿದ್ದೀನಿ. SRM ಯೂನಿವರ್ಸಿಟಿ ತಮಿಳುನಾಡು ಚೆನ್ನೈಯಿಂದ MSc ಯೋಗ ಪದವಿಯನ್ನು ಪಡ್ಕೊಂಡಿದ್ದೀನಿ. ಮತ್ತು ಆ ನಿಟ್ಟಿನಲ್ಲಿ ನಿಸರ್ಗೋಪಚಾರ ಮತ್ತು ಯೋಗ ಅಂತಂದರೆ ಭಾಳಷ್ಟು ಆಸಕ್ತಿ ಹುಟ್ಟಿ ಬಂದಿದೆ ನನಗೆ. ಒತ್ತಡ ಮುಕ್ತ ಮತ್ತು ರೋಗ ಮುಕ್ತ ಶಾಂತಿಯುತ ಜೀವನ ನಡೆಸೋದಕ್ಕೆ ಯೋಗ ಮತ್ತು ನಿಸರ್ಗೋಪಚಾರ ಎಷ್ಟು ಮುಖ್ಯ ಅನ್ನೋದನ್ನು ನಾನು ಸ್ವಾಮೀಜಿಯವರಿಂದ ಕಂಡುಕೊಂಡಿದ್ದೇನೆ. ಅದಾದ ನಂತರ ಯೋಗದಲ್ಲಿ ಒಂದು ಸ್ಟೆಪ್ಪನ್ನು ತಗೊಂಡು ಅದರಲ್ಲಿ ಭಾಗವಹಿಸಿ 2 ಬಾರಿ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೀರ್ಪುಗಾರ ಮೆಚ್ಚುಗೆಗೆ ಕೂಡ ಪಾತ್ರರಾಗಿದ್ದೀನಿ. ರಾಜಸ್ಥಾನದ ಪಾಲಿಯಲ್ಲಿ ಒಂದು ಸಾರಿ 2023ರಲ್ಲಿ, 2025ರಲ್ಲಿ ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಅಪ್ಪವರ ಒಂದು ಆಶೀರ್ವಾದ ನನ್ನ ಮೇಲೆ ಇದೆಲ್ಲ ಸಾಧ್ಯ ಆಗಿದೆ. ಆಮೇಲೆ ಅಪ್ಪರು ಕೊಡುವಂಥ ಚಿಕಿತ್ಸೆ ಯಾವ ಥರ ಇರುತ್ತೆ ಅಂತಂದರೆ ಭಾಳ ವೈದ್ಯ ನಿಯಮಗಳನ್ನು ಕೂಡ ಅನುಸರಿಸ್ತಾ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ, ನೀವು ಯಾರಾದರೂ ಅವ್ರ ಕಡೆಯಿಂದ ಚಿಕಿತ್ಸೆಯನ್ನು ತಗೊಂಡಿದ್ರಿ ಅಂತಂದರೆ ಅವರ ಒಂದು ಸಲಹೆಗಳನ್ನು ನೀವೇನಾದರೂ ಸ್ವೀಕಾರ ಮಾಡಿದ್ರಿ ಅಂತಂದರೆ ನಿಮಗೆ ಸ್ವತಃ ಅದು ಮನವರಿಕೆ ಆಗಿದೆ. ಹೇಗೆ ಅಂತಂದ್ರೆ ಅವರೊಂದು ತಾಯಿ ಹೃದಯ
ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿಯಾಗಿ ಒಂದು ಅಂತಃಕರಣದಿಂದ ಮತ್ತು ಆ ಒಂದು ಪ್ರೀತಿ ಕಕ್ಕುಲತೆಯಿಂದ ಮಗುವನ್ನು ನೋಡ್ತಾಳೆ, ಆ ಥರ ಒಂದು ಹೃದಯ ಮತ್ತು ಒಂದು ಅಂತಃಕರಣ ಸ್ವಾಮೀಜಿಯವರದ್ದು. ಅಂಥ ಒಂದು ಗುಣವನ್ನು ನಾನು ಸ್ವಾಮೀಜಿಯವರಲ್ಲಿ ಕಂಡುಕೊಂಡಿದ್ದೀನಿ. ಇವತ್ತಿನ ದಿವಸ ಜೇಡರ ದಾಸಮಯ್ಯನವರ ಒಂದು ವಚನ ನನಗೆ ಬರ್ತಾ ಇರೋದು. ಹಿರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನ್ನು ನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ಳುಡಿಗೆಯ ಗಳಿಗೆಯ ನಿತ್ತಡೆ ನಿಮ್ಮ ನಿತ್ಯ ಕಾಣರಾಮನಾಥ ಅಂತೇಳಿ ಅಪ್ಪವರ ಒಂದು ನುಡಿ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬಹುದು ಮತ್ತು ನಮಗೆ ನೊಂದ ಜೀವಕ್ಕೆ ಸಾಕಷ್ಟು ಶಾಂತಿ ಮತ್ತು ನೆಮ್ಮದಿಯನ್ನು ತರಬಹುದು ಅಂತ ಅಪ್ಪವರ ಆಶೀರ್ವಾದ ನನಗೆ ಮತ್ತು ನನ್ನ ಧರ್ಮಪತ್ನಿಯಾದ ಶ್ವೇತಾಳಿಗೆ ಆಶೀರ್ವಾದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಶೀರ್ವಾದ ಆಗಿರುವುದು ನನ್ನ ಒಂದು ಭಾಗ್ಯ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಅಪ್ಪವ್ರ ಬಗ್ಗೆ ಹೇಳಬೇಕಾತಂದ್ರೆ ಅವರು ಒಂಥರ ನಮಗೆ ವಿಸ್ಮಯ ಇದ್ದಾರೆ, ನಮ್ಮ ಕಣ್ಣೆದರಿಗೆ ಒಂದು ವಿಸ್ಮಯ. ಯಾಕಂತಂದ್ರೆ ನೋಡಿ, ನಮಗೆ ಅಪ್ಡೇಟ್ ಇರೋಂಗಿಲ್ಲ ನಾವು. ಇವತ್ತೇನು ಹೇಳ್ತಾ ಇದೆ ಅಂತಂದ್ರೆ ಪ್ರಾಪಂಚಿಕ ವಿಷಯಗಳಾಯಿತು, ಲೌಕಿಕ ವಿಷಯಗಳಾಯಿತು, ಭಾಳಷ್ಟು ವಿಚಾರಗಳನ್ನ ನಮ್ಗೆ ಗೊತ್ತಿರದೇ ಇರುವಂಥವು ಕೂಡ ಅಪ್ಪವ್ರಿಗೆ ಸೂಕ್ಷ್ಮ ಸಂಗತಿಗಳು ಕೂಡ ಭಾಳಷ್ಟು ಗೊತ್ತಿರ್ತಾವೆ. ನಾನು ಅದನ್ನು ನೋಡಿ ಮೋದಿಯವರು ಇವತ್ತು ಹೇಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ರು ತೆಗೆದುಕೊಂಡ ನಿರ್ಧಾರಗಳೇನು, ರಾಜಕೀಯ ಏನು, ಮತ್ತು ಹವಾಮಾನ ಏನು, ವೈಪರೀತ್ಯಗಳೇನು, ಇವೆಲ್ಲವುಗಳು ಕೂಡ ಅವರು ತಿಳ್ಕೊಂಡಿರ್ತಾರೆ. ಇದೊಂದು ಕೂಡ ನನಗೆ ಬೆಕ್ಕಸರಿಗಾಗಿದೆ ಈ ಒಂದು ಏನೋ ಗುಣದಿಂದ. ಆಮೇಲೆ ಅವರು ಜ್ಞಾನ ದೈತ್ಯವೂ ಕೂಡ ಅವರು ಅಂಥವರ ಒಂದು ಸ್ವಾಮೀಜಿಯವರ ಸೇವೆ ಸಮಾಜಕ್ಕೆ ಇನ್ನಷ್ಟು ದೊರಕಬೇಕು, ಅವರಿಂದ ಭಾಳಷ್ಟು ಜನ ಉಪಯೋಗವನ್ನು ತೆಗೆದುಕೊಳ್ಬೇಕು, ಅವರ ಒಂದು ಸೇವೆ ಸರ್ವವ್ಯಾಪಿ ಆಗಬೇಕು ಅಂತ ಹೇಳ್ಕೊಳ್ತಾ ಮತ್ತು ಅವ್ರ ಸೇವೆಯನ್ನು ಮಾಡೋದಕ್ಕೆ ನನಗೆ ಪರಮಾತ್ಮ ಭಾಳಷ್ಟು ಅವಕಾಶವನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನನ್ನ ಶರಣಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಶರಣರಿಗೆ. ಆತ್ಮೀಯ ಶರಣ ಬಂಧುಗಳೇ, ಈಗ ನಾವು ನಿಮ್ಮೆಲ್ಲ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಶ್ರೀಗಳ ಆಶೀರ್ವಚನ. ಅದಕ್ಕಿಂತ ಪೂರ್ವದಲ್ಲಿ ಪರಮ ಪೂಜ್ಯರು ವಚನ ಹೃದಯ, ವಚನಾಂಗದ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅನ್ನತಕ್ಕಂಥ ಗ್ರಂಥವನ್ನು ಯಾವ PhD ಸಂಶೋಧನಾ ಇಲ್ಲದಂತ ಅದು ಮಹತ್ವವನ್ನು ಪಡೆದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹಿರಿಯರ, ಅನುಭಾವಿಗಳ, ಸಾಹಿತಿಗಳ, ಬಸವ ಚಿಂತಕರ, ಬಸವ ನಿಷ್ಠರ ಒಂದು ಪ್ರೀತಿಗೆ, ಗೌರವಕ್ಕೆ ಪಾತ್ರವಾಗಿದೆ ಅಂತ. ಯಾಕಂದರೆ ಬೇರೆ ಬೇರೆ ಸಾಹಿತಿಗಳು ನಾವು ಸಾಕಷ್ಟು ವಚನಗಳ ಬಗ್ಗೆ ಬರೆದಿದ್ದಾರೆ, ಆದರೆ ವಚನಗಳ ಹೃದಯವನ್ನು ಹೊಕ್ಕು ಆ ಹೃದಯಾಂತರಾಳದಲ್ಲಿರ್ತಕ್ಕಂಥ ಅರ್ಥವನ್ನು ಬರೆದಿರ್ತಕ್ಕಂಥವ್ರು ಅಪ್ಪ ಬಸವಣ್ಣನವರು. ಆ ಒಂದು ಗ್ರಂಥಕ್ಕೆ ಇದೇ ತಾರೀಕು 29ರಂದು ನಮ್ಮ ಹುಬ್ಬಳ್ಳಿಯ ಶ್ರೀ ಗುರು ಬಸವ ಮಂಟಪ ಟ್ರಸ್ಟ್ನವರು ಗ್ರಂಥ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಅದರಂತೆ ಮೇ 5ರಂದು ಬೆಂಗಳೂರಿನಲ್ಲಿ ಬಸವ ಸಮಿತಿಯವರು ಆ ಗ್ರಂಥಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಅದಕ್ಕೆ ಆ ಗ್ರಂಥವನ್ನು ಮನ್ನಣೆ ಮಾಡಿ ಅದಕ್ಕೆ ಪೂಜ್ಯರಿಗೆ ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅಂಥ ಮಹತ್ವಪೂರ್ಣವಾದ ಗ್ರಂಥವನ್ನು ತಾವೆಲ್ಲ ಓದಬೇಕು ಅಂತ ಆಶಿಸುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಅಪ್ಪ ಬಸವಣ್ಣನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ಪೂಜ್ಯರ ಆಶೀರ್ವಾದ ಸದಾ ನಮಗೆ ಶ್ರೀರಕ್ಷೆಯಾಗಿ ಇರಲಿ ಅಂತ ಆಶಿಸುತ್ತಾ, ಈಗ ಪರಮ ಪೂಜ್ಯರಿಂದ ನಮ್ಮೆಲ್ಲರಿಗೆ ಆಶೀರ್ವಚನ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋ